ದೇವರನ್ನ ಕೇಳ್ತೀವಿ, ಇದೊಂದು ಆಸೆ ಪರಮಾತ್ಮ ಇದನ್ನು ನೆರವೇರಿಸು. ಭಕ್ತಿಯಿಂದನೇ ಕೇಳ್ತೀವಿ, ಅದ್ರ ಹಿಂದೆ ಬೀಳ್ತೀವಿ. ಅದಾಗೋವರೆಗೂ ಮಾಡು ಮಾಡು ಅಂತ ದಿನಾ ಪ್ರಾರ್ಥನೆ ಮಾಡ್ತೀವಿ. ಆಸೆ ನೆರವೇರುತ್ತೆ. ಆಮೇಲೆ ಇನ್ನೊಂದು 10 ಆಸೆ ಬರುತ್ತೆ, ಮತ್ತೆ ಅದ್ರ ಹಿಂದೆ ಬೀಳ್ತೀವಿ, ಅದು ನೆರವೇರುತ್ತೆ. 100 ಆಸೆ ಬರುತ್ತೆ, ಅದ್ರ ಹಿಂದೆ ಬೀಳ್ತೀವಿ. ಕೆಲವು ವರ್ಷದಲ್ಲಿ ಅದು ನೆರವೇರುತ್ತೆ. ಆಮೇಲೆ ನೋಡ್ಕೊಳ್ಳಿ, ನೀವು ಎಲ್ಲಿದ್ದೀರಾ ಅಲ್ಲೇ ಇರ್ತೀರ. ಇದೊಂದು ವಿಷಯ ಸರ್ಕಲ್. ಅದ್ರ ಹಿಂದೆ ಬೀಳೋದು, ಅದು ಸಿಕ್ಕಿದ ಮೇಲೆ ಮತ್ತು ಇನ್ನೊಂದು ಆಸೆ ಬರೋದು, ಇದು ಸುತ್ತಾ ಇರ್ತೀರ. ಕೇಳೋದಂತೂ ನಿಲ್ಲಿಸಿಲ್ಲ, ಪ್ರಾರ್ಥನೆ ಅಂತೂ ನಿಲ್ಲಿಸಿಲ್ಲ. ಆದರೆ ನೀವೆಲ್ಲಿ ನಿಂತಿದ್ದೀರಾ? ನೀವು ಅಲ್ಲೇ ಇದ್ದೀರಾ, ನೀವೆಲ್ಲೂ ಮುಂದೆ ಹೋಗಲಿಲ್ಲ. ಪ್ರಾರ್ಥನೆನ ನಿಲ್ಲಿಸ್ಬಿಡಿ. ಇವಾಗ ನೀವು ಕೇಳೋದನ್ನು ನಿಲ್ಲಿಸ್ಬಿಡಿ ಅಂತ ಧ್ಯಾನ ಮಾಡಿ. ಅವನೇನೋ ಹೇಳ್ತಾನೆ. ಪ್ರಾರ್ಥನೆಗೂ ಧ್ಯಾನಕ್ಕೂ ಇಷ್ಟೇ ವ್ಯತ್ಯಾಸ. ಪ್ರಾರ್ಥನೆ ನೀವು ಹೇಳೋದು, ಧ್ಯಾನ ಅವನು ಹೇಳೋದು. ಇವಾಗ ಅವನು ಹೇಳೋ ಟೈಮ್ ಬಂದಿದೆ. ನೀವು ಬರೀ ಅಲ್ಲೇ ನಿಂತಿದ್ದೀರಾ, ಎಲ್ಲೂ ಹೋಗಿಲ್ಲ. ಈಗ ಸಾಕಪ್ಪ ದೇವರೇ, ನಿನಗೇನು ಬೇಕೋ ಅದು ಕೊಡು ಅಂತ ಕೂತ್ಕೊಳ್ಳಿ. ನಾ ಕೇಳಿದ್ದೆಲ್ಲ ಏನಾದರೂ ನನಗೆ ತೃಪ್ತಿ ಸಿಕ್ಕಲಿಲ್ಲ, ನೆಮ್ಮದಿ ಸಿಕ್ಕಿಲ್ಲ, ಮತ್ತು ನಾನು ಅಲ್ಲೇ ಇದ್ದೀನಿ, ಖಾಲಿನೇ ಇದ್ದೀನಿ ಅಂತ ನೀವು ಧ್ಯಾನ ಮಾಡಿ. ಧ್ಯಾನ ಮಾಡಿದಾಗ ಅವನು ಮಾತಾಡ್ತಾನೆ. ಆಗ ನಮಗೆ ಆಸೆಗಳೆಲ್ಲವೂ ಡಿಸೈರ್ಲೆಸ್ ಸ್ಟೇಟ್ ಬರುತ್ತೆ. ಆಗ ಎಲ್ಲವೂ ಕೂಡ